ಹೇಳಿದ್ರು 1964 ಆ್ಯಕ್ಟ್ ಪ್ರಕಾರ 1964 ಆ್ಯಕ್ಟ್ ಅದು ಮುನ್ಸಿಪಲ್ ಸಂಬಂಧಪಟ್ಟಿಂದ ಯಾವುದೇ ಕಾರ್ಯಕ್ರಮ ಸಂಬಂಧಪಟ್ಟಿ ಆ್ಯಕ್ಟ್ ಅಲ್ಲ, ಅದು ಮುನ್ಸಿಪಲ್ ಸಂಬಂಧಪಟ್ಟಿ ಆ್ಯಕ್ಟ್ ಅದ. ಆ ಆ್ಯಕ್ಟಿನಾಗ ಎಲ್ಲಾರು ಬರ್ದಾರೇನ್ರಿ ಅಧ್ಯಕ್ಷರು ಯಾವುದೇ ಒಂದು 1964 ಆ್ಯಕ್ಟ್ದಾಗ ಅಧ್ಯಕ್ಷತೆ ಪುರಸಭೆ ಅಧ್ಯಕ್ಷತೆ ವಹಿಸ್ಬೇಕಂತ ಯಾವ ಆ್ಯಕ್ಟಿನಲ್ಲಿ ಬರ್ದಿದೆ. ಬಟ್ ಸರ್ಕಾರ ಸುತ್ತೋಲೆ ಇದೆ, ಹರೊಂದು ಕಾರ್ಯಕ್ರಮ ಸರ್ಕಾರ ಸುತ್ತೋಲೇನೇ ಇದೆ. ಹರೊಂದು ಕಾರ್ಯಕ್ರಮ ನಮ್ಮ ಮಾನ್ಯ ಶಾಸಕರ ಅಧ್ಯಕ್ಷರು ಇರ್ತಾರಂತಾರೆ. 24ನೇ ತಾರೀಕು ನಮ್ಮ ಶಾಸಕರು ಲೆಟ್ರ್ ಕೊಟ್ಟಿದ್ರು. 24ನೇ ತಾರೀಕು ಸರಿಗೆ ಎಲ್ಲ ಅಧ್ಯಕ್ಷರಿಗೆ ಲೆಟ್ರ್ ಹೋಗ್ಯಾರ. ಇವರು ನಮ್ಮ ಶಾಸಕರು ಏನು ಕೆಲಸ ಮಾಡ್ಲತ್ತಾರ ಇವ್ರಿಗೆ ಇಷ್ಟ ಹೊಂಟಿಲ್ಲ. ಇವರು ಎಲ್ಲದರಲ್ಲಿ ಅಡಿಕೆ ಕತ್ರಿ ಹಾಕೋಂಥ ಕೆಲಸ ಮಾಡ್ಲತ್ತಾರ. ಇದಕ್ಕಿಂತ ಮುಂಚೆ ದೊಡ್ಡ ಕಾರ್ಯಕ್ರಮ ಆಯಿತು ಇತಿಹಾಸದಾಗೆ, ನಮ್ಮ ಹುಮ್ನಾಬಾದ್ ಇತಿಹಾಸದಾಗ ಎಲ್ಲ ದೊಡ್ಡ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಾಗ ಇವ್ರು ಸಚಿವರಿಗೆ ಅಗೌರವ ತೋರಿಸ್ಯಾರ. ಇಬ್ಬರು ಸಚಿವರು ಬಂದರು, ಇವ್ರದೇ ಆದಂಥ ಪುರಸಭೆ ಸದಸ್ಯರು, ಇವ್ರದೇ ಆದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಇವರು ಅಗೌರವ ತೋರಿಸಿದ್ರು. ಇವ್ರು ಯಾವುದೇ ನಮ್ಮ ಶಾಸಕರು ಯಾವುದೇ ಕೆಲಸ ಮಾಡಿದ್ರು ಇವರು ತಾರತಮ್ಯ ಮಾಡಿ ಇವ್ರು ಯಾರು ಕಾಂಗ್ರೆಸ್ ಸದಸ್ಯರು ಬರ್ತಾ ಇಲ್ಲ. ಅದೇ ಹಳ್ಳಿಕೇಡದಲ್ಲಿ ಕಾಂಗ್ರೆಸ್ ಸದಸ್ಯರು ಕೂಡ ಅದರಲ್ಲಿ ಬಂದು ಎಲ್ಲ ಜೊತೆಗೂಡಿ ಅಭಿವೃದ್ಧಿ ಕೆಲಸಕ್ಕೆ ಅವ್ರು ಕೈ ಜೋಡಿಸಿದ್ದಾರೆ. ಇಲ್ಲಿಂದು ಸದಸ್ಯರು ಎಲ್ಲ ನೋಡ್ರಿ, ಅಲ್ಲಿಂದ ಆದಂಥ ಒಂದು ಫೋಟೋಗಳಿದೆ, ಎಲ್ಲ ಸದಸ್ಯರಲ್ಲಿ ಬಂದಿದ್ದು ಫೋಟೋನೂ ಇದೆ. ಬಟ್ ಇಲ್ಲಿನ ಸದಸ್ಯರಿಗೆ ನನ್ನ ಪ್ರಕಾರ ಇಲ್ಲಿನ ಫೋಟೋ ಇದೆ ಸರ್. ಯಾವ ಘಟನೆ? ಸಿಂಧನಕೆರೆ ಗ್ರಾಮಸ್ಥರದು ಮುಂಚೆಯಿಂದ ಬಂದಾಗೆ ಸುದೇಕ್ ಅಗೌರವ ತೋರಿಸ್ತಾರೆ. ನಮ್ಮ ಶಾಸಕರು ಯಾವುದೇ ಕೆಲಸ ಇವರಿಗೆ ಡೆವಲಪ್ಮೆಂಟ್ ವರ್ಕ್ ಬೇಕಾಗಿಲ್ಲ. ಎಲ್ಲಿ ಇಷ್ಟು ದಿನ ಹಿಡಿದು ನಮ್ಮ ಶಾಸಕರು ಗೆದ್ದ ಮ್ಯಾಗ ಯಾವ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಯಾವ ಸದಸ್ಯರು ಡೆವಲಪ್ಮೆಂಟ್ ವಿಷಯಕ್ಕೆ ಬಂದಿದ್ದೀರಿ ತೋರಿಸಿ. ನಾನು ಯಾರೂ ಬಂದಿಲ್ಲ ಸರ್. ಈ ಕೆಲಸ ಇದೆ ಹುಮ್ನಾಬಾದ್ದಾಗ, ಸಿಟಿ ಡೆವಲಪ್ಮೆಂಟ್ ಮಾಡ್ಬೇಕಂತೀರ ಇಲ್ಲ? ನೀವು ಸಿಟಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಶಾಸಕರು ಬೇಕಲ್ಲ ನಿಮಗೆ. ಶಾಸಕರು ಇಲ್ಲದೆ ನೀವು ಮಾಡ್ತೀರಿ ನೀವು ಸರ್. ನಮ್ಮ ಹುಮ್ನಾಬಾದ್ದಾಗ ಈ ಸಮಸ್ಯೆ ಇದೆ, ಈ ಥರ ಇದೆ, ನೀವು ಯಾವಾಗ ಬಂದಿರಿ ಹೇಳ್ರಿ? ನೀವು ಯಾರು ಶಾಸಕರ ಹತ್ರ ಬಂದು ಯಾವ ಕಾನ್ಫಿಡೆನ್ಸ್ದಾಗ ನೀವು ಶಾಸಕರಿಗೆ ತೊಗೊಂಡಿದ್ದೀರಾ? 1964 ಆ್ಯಕ್ಟ್ ಫಸ್ಟ್ ಏನೋ ಮುನ್ಸಿಪಲ್ ಆ್ಯಕ್ಟ್ ಅದ, ಅದು ಮುನ್ಸಿಪಲ್ ಸಂಬಂಧಪಟ್ಟಿ ಆ್ಯಕ್ಟ್ ಅದ. ಮಾಹಿತಿ ಕೊರತೆ ಇದೆ ಅವರಿಗೆ, ಸೀನಿಯರ್ ಸದಸ್ಯರಿಗೆ ಭಾಳ ಮಾಹಿತಿ ಕೊರತೆ ಇದೆ. ಕರೆದಿಲ್ಲ ಅಂತಾರ. ಕರೆದಾಗ ಒಟ್ಟು ಇವ್ರು ಬರಲ್ಲ. ಇವ್ರದ್ದು ಇದೇ ಇದೆ, ಇವ್ರಿಗೆ ಡೆವಲಪ್ಮೆಂಟೇ ಬೇಕಾಗಿಲ್ಲ ಟೋಟಲಿ. ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ರಾಜ್ಯ ಸರ್ಕಾರದ ಬಜೆಟ್ ಸರ್. ಈಗ ಅದು ಬಂದಿದ ಹಂತದ ಬಜೆಟ್ ವಾಪಸ್ ಹೋಗಬಾರ್ದು ಎಂಬ ಉದ್ದೇಶಕ್ಕೆ ಇದು ಮಾಡಿದೆವು. ಎರಡನೇದು ಶಾಸಕರನ್ನು ಸುಧಾ ಒತ್ತಡ ಹಾಕಿದ್ದಾರೆ. ಯಾರು ಸರ್ಕಾರ ಇದೆ ಆ ಸರ್ಕಾರ ಮ್ಯಾಗ, ಈಗ ಸರ್ಕಾರ ಇದೆ, ಸರ್ಕಾರ ಮ್ಯಾಗ ಬಿಟ್ಟಿಂದ ಅದು ಏನು ಸ್ಥಳಾಂತರಿಸ್ಬೇಕು ಸ್ಥಳಾಂತರಿಸ್ಬಾರ್ದು ಸರ್ಕಾರ ಮ್ಯಾಗ ಬಿಟ್ಟು ಶಾಸಕರು ಸುಧಾ ಅದರಲ್ಲಿ ಅವ್ರಿಗೆ ಹೇಳಿದ್ದಾರೆ. ಅದೇ ಬಂದಿದ್ದು ಅನುದಾನ ಅಂತೂ ಹಿಂತಿರುಗಿ ವಾಪಸ್ ಭೀ ಹೋಗ್ಬಾರ್ದಲ್ಲ ಸರ್. ಹಿಂತಿರುಗಿ ವಾಪಸ್ ಹೋಯ್ತು ಅಂತಂದ್ರೆ ಮತ್ತೆ ಅದೇ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರೋದು ಭಾಳ ಕಷ್ಟ ಆಗ್ತದೆ. ಶಾಸಕರು ತಂದಾರ, ಆಲ್ರೆಡಿ ಲೆಟರ್ನು ಕೊಟ್ಟಾರ. ಈಗ ಸರ್ಕಾರ ಮ್ಯಾಗ ಬಿಟ್ಟಿದ್ದು ಸರ್, ಅದು ಸ್ಥಳಾಂತರಿಸ್ಬೇಕು ಸ್ಥಳಾಂತರಿಸಬಾರ್ದು. ಇದು ನಿನ್ನೆ ಅಪ್ಸರ್ ಮೇಯರ್ ಸರ್ ಹೇಳಿದ್ರು, ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಸ್ವಂತ ಶಾಸಕರು ಏನಪ್ಪ ಅಂದ್ರೆ ಫೋನ್ ಮಾಡಿಬಿಟ್ಟು ಅಧ್ಯಕ್ಷರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದರು ಬರೀ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಬರೋಕ್ಕೆ ಎಲ್ಲ ಮಾತಿಲ್ಲಿ ಪುರಸಭೆಗೆ ಆಗಮಿಸಿ ರೆಡಿಯಾಗೇ ಕೂತಿದ್ರು. ಬಟ್ ಏನು ಕಾಂಗ್ರೆಸ್ ಒಂದು ಹೈಕಮಾಂಡ್ದಿಂದ ಏನು ಫೋನ್ ಬಂತು ಏನೋ ಗೊತ್ತಿಲ್ಲ, ಅವ್ರು ಹಿಂಜರಿದ್ರು ಸರ್. ಅವ್ರು ಸುಳ್ಳದು ಸರ್, ಅವನ್ನ ಕೊಟ್ಟಿದ್ದಾರೆ. ಶಾಸಕರು ಏನಪ್ಪ ಅಂದ್ರೆ ಮುದ್ದಮ್ಮಾಗ ಅಧ್ಯಕ್ಷರಿಗೆ ಫೋನ್ ಮಾಡಿದಾರಲ್ಲ ಸರ್, ಪುರಸಭೆ ಸದಸ್ಯರುಗಳಿಗೆ ಕೊಟ್ಟಿದ್ದು ಸರ್. ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳಿಗೆ ಸರ್ 28/4/2025 ಸರ್. ಮಾನ್ಯ ಪೌರಾಡಳಿತ ಸಚಿವರು ಬಂದಾಗ ಪುರಸಭೆ ಮುಖ್ಯಾಧಿಕಾರಿಗಳಿಂದಲೇ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಸೂಚನೆ ಕೊಟ್ಟು ಮುಂಜಾಗ್ರತವಾಗಿ ನೋಟಿಸ್ ಕೊಟ್ಟು ತಾವು ಕಾರ್ಯಕ್ರಮಕ್ಕೆ ಬರ್ರಿ, ನಮ್ಮಲ್ಲಿ ಹುಮ್ನಾಬಾದ್ನ ಡೆವಲಪ್ಮೆಂಟ್ ಸಲಕ್ಕೆ ಹುಮ್ನಾಬಾದ್ಗೆ 3 ಪುರಸಭೆಗಳು ಎಲ್ಲ ಪುರಸಭೆ ಅಭಿವೃದ್ಧಿ ಪಡಿಸೋಕಡೆ ನಾವು ಒಂದು ಥೋಡೆ ಅನುದಾನ ತಂದಿದ್ದೆವು, ನಿಮ್ದೆಲ್ಲ ಸಹಕಾರ ಬೇಕಂತ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಮಾನ್ಯ ಶಾಸಕರು ಪುರಸಭೆ CO ಅವ್ರ ಮುಖಾಂತರ ಲೆಟ್ರ್ ಕೊಟ್ಟಾಗ ಮಾನ್ಯ ಅಧ್ಯಕ್ಷರು ಬರಲಿಲ್ಲ, ಅಲ್ಲಿ ಉಪಾಧ್ಯಕ್ಷರು ಬರಲಿಲ್ಲ, ಕಾಂಗ್ರೆಸ್ ಸಂಬಂಧಪಟ್ಟಂಥ ಕೆಲವು ಸದಸ್ಯರು ಬರಲಿಲ್ಲ. ಬಂದು ಅವ್ರದ್ದೇ ಪಾರ್ಟಿ ಸರ್ಕಾರ ಅದ, ಅವ್ರದ್ದೇ ಪಾರ್ಟಿ ಜಿಲ್ಲಾ ಉಸ್ತುವಾರಿ ಸಚಿವರ ಪೌರಾಡಳಿತ ಸಚಿವರು ಬಂದಾರ, ಅವರಿಗೆಲ್ಲ ಆಗೋತೋರಂಥ ಕೆಲಸ ಅವರೇ ಮಾಡ್ತಾರೆ. ಆಮೇಲೆ ನಿನ್ನೆ ಕಾರ್ಯಕ್ರಮ ಕರೆದಿಲ್ಲ ಅಂದ್ರೆ ಏನಂತಾರೆ, ನಮ್ಮ ಕರೆದು ನೋಟಿಸ್ ಕೊಟ್ಟರು ಸುದ್ದ ನೋಟಿಸ್ ಇದಕ್ಕೆ ಭೀ ಮುಂಜಾಗ್ರತೆ ನೋಟಿಸ್ ಕೊಟ್ಟಾರ, ನೋಟಿಸ್ ಕೊಟ್ಟು ಕರೆದಾರ, ಆದರೂ ನಮಗೆ ಕರೆದಿಲ್ಲ ಅಂತಾರೆ. ಸರ್ ಇದು ಎಲ್ಲೋ ಒಂದು ಕಡೆ ನೋಡಿದಾಗ ಮಣ್ಣಿನ ಕಾರ್ಯಕ್ರಮಕ್ಕೆ ಅಥವಾ ನಿನ್ನಾಗಿ ಕಾರ್ಯಕ್ರಮಕ್ಕೆ ಇದಕ್ಕಿಂತ ಮುಂಚಾಗಿ ಕಾರ್ಯಕ್ರಮ ಎರಡೂ ಟ್ಯಾಲಿ ಮಾಡಿ ನೋಡಿದಾಗ ಏನು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹರ, ಆಮೇಲೆ ಏನು ಕೆಲವು ಕಾಂಗ್ರೆಸ್ಸಿನ ಸದಸ್ಯರ ಅವ್ರಿಗೆ ಅಭಿವೃದ್ಧಿ ಕೆಲಸದ ಬಗ್ಗೆ ಅವ್ರ ನಿಗಾ ಅಭಿವೃದ್ಧಿ ಕಡೆ ಇಲ್ಲ, ರಾಜಕೀಯದ ಕಡೆ ಅದ.
ಏನೋ ಬಹುತೇಕ ಅವರು ಮುಂದಿನ ಚುನಾವಣೆಗಳು ದೃಷ್ಟಿಕೋನದಾಗ ಇಟ್ಕೊಂಡು ಏನು ಕೆಲಸ ಮಾಡ್ಲತ್ತಾರೋ ಹೆಂಗೋ ಗೊತ್ತಾಗಲ್ದು. ಅವರಾಗಲಿ ಅಥವಾ ಅವ್ರ ಪಾರ್ಟಿಯವರಾಗಲಿ ಮುಂದೆ ಚುನಾವಣೆಗೆ ಹೋಗ್ಬೇಕಾದ್ರೆ ಮತ್ತು ಯಾರ ಕೆಲಸ ಮಾಡಿ ಚುನಾವಣೆಗೆ ಹೋಗ್ಬೇಕಲ್ಲ ಸರ್. ಆಗ್ತಕ್ಕಂಥ ಕೆಲಸಗಳಿಗೆ ವಿರೋಧ ಮಾಡಿ ಬರೀ ಶಾಸಕರ ಜೊತೆ ರಾಜಕೀಯ ಮಾಡೋ ದುರುದ್ದೇಶ ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳದ್ದು ಅವ್ರದ್ದು ಯಾವ ಭೀ ತಲೆಯಾಗ ಅವ್ರು ಮಣ್ಣಾಗಿಲ್ಲ. ಇದು ಸ್ಪಷ್ಟ ಅನಿಸ್ತದೆ ಸರ್. ನೋಡೋ ಜನರಿಗೆ ಗೊತ್ತಾಗ್ಲತ್ತದ. ಈ ಮಾಧ್ಯಮದ ಮುಖಾಂತರ ಹೇಳಿ ಅಥವಾ ನಾವು ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಲಿ ಸುಮ್ಮನೆ ಎಲ್ಲ ಈ ಚಾ ದುಕಾನ್ದಾಗಲಿ ಕಟಿಂಗ್ ದುಕಾನ್ದಾಗಲಿ ಏನು ಜನಸಂದಣಿ ಜಾಗಗಳು ಅಲ್ಲಿ ಇಲ್ಲಿ ಕುಂತು ಜನ ಮಾತಾಡ್ತಾರೆ. ಆ ಜಾಗಗಳ್ದಾಗ ಜನ ಮಾತಾಡೋದು ನಾವು ಕೇಳಿದ್ದೇವೆ ಸರ್. ಇವರು ದುರುದ್ದೇಶದ ರಾಜಕಾರಣ ಮಾಡ್ತಾರೆ. ಇದು ಅಂತ ಏನು ದ್ವೇಷದ ರಾಜಕಾರಣ ಮಾಡೋದೇ ನಿಟ್ಟಿನಾಗ ಕೆಲಸ ಮಾಡ್ತಾರೆ ನೋಡ್ರಿ ಸರ್. ಮನೆ ಕಾರ್ಯಕ್ರಮ ಕರೆದಾಗ ಬಂದಿಲ್ಲ, ನೀನು ನೋಟಿಸ್ ಕೊಟ್ಟಿದ್ದೆವು ನಮಗೆ ಕರೆದಿಲ್ಲ ಅಂತಾರೆ. ಅಂದರೆ ನಾವು ಕೊಟ್ಟಿದ್ದೇವೆ ನಾವು ಅಂತಲ್ಲ, ಪುರಸಭೆ ಮುಖಾಂತರ ಕೊಡ್ಲಕ್ಕೆ ಹಚ್ಚಾರ. ಪುರಸಭೆ ಸಿ ಓ ಲೆಟ್ರ್ ಕೊಟ್ಟು ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಏನು ಕಾರ್ಯಕ್ರಮ ಕರೆದ್ರೆ ಕಾರ್ಯಕ್ರಮ ಬರಬೇಕಾಗಿತ್ತಲ್ಲ. ಇವತ್ತು ಬಂದಿಲ್ಲ, ಕೊಟ್ಟಾಗ ನಾವು ಅವತ್ತು ಬಂದಿಲ್ಲ. ಯಾಕೆ ಬಂದಿಲ್ಲ? ನಮ್ಮ ಇಷ್ಟ ರೀ ಅಂತಾರೆ. ಬರೋದು ಬಿಡೋದು ನಮ್ಮ ವಿವೇಚನೆ ಬಿಟ್ಟಿದ್ದು. ಆವತ್ತು ಬರೋದು ಬಿಡೋದು ನಿಮ್ಮ ವಿವೇಚನೆ ಬಿಟ್ಟಿತ್ತು. ಯಾಕೆ ಇವತ್ತು ಬಿಟ್ಟಿಲ್ಲೇನ್ರಿ? ತಾವು ಪುರಸಭೆ ಅಧ್ಯಕ್ಷ ಇದ್ರಲ್ಲ, ಪುರಸಭೆ ಅಭಿವೃದ್ಧಿ ಮಾಡೋದು ತಮ್ಮ ಕೆಲಸ ಅದಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಕಳ್ಸಾರೆ ಅಂತ ತಮ್ಮ ವಿವೇಚನೆ ಬಿಟ್ಟಂಗೆ ಮನ್ಸಿಗೆ ಬಂದಾಗ ಬರ್ಬೋದು, ಮನ್ಸಿಗೆ ಬಂದಾಗ ಹೋಗ್ಬೋದು ಏನೋ ಕೊಟ್ಟಾರ. ಅಥವಾ ಸ್ಪಷ್ಟ ಹೇಳಿಬಿಡ್ರಿ ನಮ್ಗೆ ಒಂದ್ಸಲ ಶಾಸಕರ ಅನುದಾನದ ಅವಶ್ಯಕತೆ ಇಲ್ಲ, ಶಾಸಕರ ಕೋಆಪ್ರೇಷನ್ ನಮಗೆ ಬೇಕಾಗಿಲ್ಲ, ನಮಗೆ ವಿಶೇಷ ಅನುದಾನ ಬರ್ತದೆ ಅದ್ರಾಗೆ ನಾವು ಕೆಲಸ ಮಾಡ್ಕೋತೇವೆ. ಹಂಗೇನೇನ್ರ ನಿಮ್ಮ ತಲೆ ನಡೆದೇನು? ಶಾಸಕರು, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ್ಕೊಂಡು ಪುರಸಭೆ ಅಭಿವೃದ್ಧಿ ಮಾಡ್ಬೇಕಾಗ್ತದೆ. ಅವರು ಶಾಸಕರಿಗೆ ಪುರಸಭೆ ಅಧ್ಯಕ್ಷರು, ಸದಸ್ಯರು, ಪುರಸಭೆ ಅಧ್ಯಕ್ಷರಿಗೆ ಶಾಸಕರು ಒಬ್ಬರಿಗೊಬ್ಬರು ಕೋಆಪ್ರೇಟ್ ಮಾಡ್ಕೊಂಡು ಹೋದಾಗ ನಮ್ಮ ಹುಮ್ನಾಬಾದ್ ಪಟ್ಟಣ ಆಗಲಿ, ಚುಡುಗುಪ್ಪ ಪಟ್ಟಣ ಆಗಲಿ, ಹಳಿಕಾಡು ಪಟ್ಟಣ ಆಗಲಿ ಮಾದರಿ ಪಟ್ಟಣಗಳಿರ್ತಾವೆ. ಅದ್ರಾಗ ಯಾವುದೇ ರೀತಿ ಈಗ ನೋಡ್ರಿ ನಮ್ಮ ಬಹುತೇಕ ನನ್ನ ನಾಲೆಜ್ ಮಟ್ಟ ಒಂದೇ ವಿಧಾನಸಭಾ ಕ್ಷೇತ್ರದ ಮೂರು ಪುರಸಭೆಗಳದಂಥದ್ದು ಯಾವುದೂ ಕ್ಷೇತ್ರ ಬಹುತೇಕ ಇರ್ಲಿಕ್ಕಿಲ್ಲ ಕರ್ನಾಟಕದಾಗ ಅಂತ ನನಗೆ ಅನಿಸ್ತದೆ. ರಾಜ್ಯ ಇನ್ನೊಂದು ಎಲ್ಲೋ ಅದಂತ ನಮ್ಮ ಸದಸ್ಯರ ಪ್ರಕಾರ ಅಂಥ ಕ್ಷೇತ್ರ ನಮ್ದು ಅದ. ಮೂರು ಪುರಸಭೆಗಳವ. ಈ ಪುರಸಭೆಗಳಾಗಲಿ ಅಥವಾ ಕ್ಷೇತ್ರದ ಅಭಿವೃದ್ಧಿ ಸಲಕ ನಮ್ಮ ಶಾಸಕರು ಮೊದಲನೇ ಬಾರಿಗೆ ಶಾಸಕರಿಗೆ ಇದಕ್ಕಿಂತ ಮೊದಲು ಅವ್ರು ಯಾವುದೇ ಚುನಾವಣೆ ಸ್ಪರ್ಧೆ ಮಾಡಿ ಇದು ಮಾಡಿದ್ದು ಅಂತಾರಲ್ಲ ಅನುಭವ ಇಲ್ಲ. ಆದರೂ ಕೂಡ ಸರ್ಕಾರ ನಮ್ಮದೆಲ್ಲ ಹಗಲು ರಾತ್ರಿ ಹಗಲಿರುಳು ಸರ್ಕಾರ ಜೊತೆ ಕಾದಾಟ ಮಾಡಿ ಅವ್ರ ಕೈಕಲ್ಲಿ ಬಿದ್ದು ಅಲ್ಲಿಂದ ಅನುದಾನ ತಂದು ಇಲ್ಲಿ ಕೆಲಸ ಮಾಡತ್ತಾರ. ಅದಕ್ಕೆ ತಾವು ಸಹಕಾರ ಮಾಡೋದು ಬಿಟ್ಕೊಟ್ಟು ಪ್ರತಿರೋಧ ಮಾಡತ್ತೀರಿ ಇಲ್ಲಿ ಕುಂತು. ಹಂಗಾರ ಆ ಕೆಲಸ ತಾವು ಮಾಡ್ಬೇಕು, ಶಾಸಕರ ಮೇಲೆ ಪ್ರೆಷರೈಸ್ ಮಾಡ್ಬೇಕು. ತಾವು ಶಾಸಕರಿಗೆ ಏನಾರ ಮಾಡಿರಿ, ಅನುದಾನ ತೊಗೊಂಬರಿ, ನಮ್ಗೆ ಅನುದಾನ ಕೊಡ್ರಿ ಅಂತೇಳಿ ತಂದು ಕೊಡ್ಲತ್ತೀರಿ. ಕೆಲಸ ಮಾಡೋ ಆಸಕ್ತಿ ಇಲ್ಲ ನಿಮ್ಗೆ. ಕೆಲಸ ಮಾಡ್ಲಿಕ್ಕೆ ಸರ್ ಬರ್ರಿ ಸರ್ ಅಂದ್ರೆ ನಮ್ಮ ವಿವೇಚನೆ ಬಿಟ್ಟಿದ್ದಾರೆ, ಬರ್ಬೋದು ಅಥವಾ ಬರದೇ ಇರ್ಬೋದು ಅಂತೀರಿ. ಇನ್ನು ಕೆಲವೊಂದು ಸಲ ಏನಂತೀರಿ, ಕರೆದಾಗ ಯಾಕೋ ನಮಗೆ ಕರೆದೇ ಇಲ್ಲರಿ ಅಂತೀರಿ. ಏನು ರೀಲ್ಸ್ ಮಾಡ್ತೀರಿ ಮೀಟಿಂಗ್ದು, ಹೆಂಗೆ ಗೊತ್ತಾಗಲ್ಲ ಒಂದೊಂದು ಸಲ. ಥೋಡೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಡೆದು ನೋಡಿ ರೀಲ್ಸ್ಗಳನ್ನಾಗ. ಆ ರೀತಿಗೆ ನಡೆದ ಏನು ಪ್ರಚಾರ ತೊಗೊಂಡು ಕೆಲಸ ನಡೆದ ಹೆಂಗೆ? ಸರ್ ಶಾಸಕರಿಗೆ ಭೇಟಿಗಿರಿ ಸರಿ. ನಮ್ಮ ಈಗ ನೋಡ್ರಿ ನಾವು ವಿರೋಧ ಪಕ್ಷದ ಶಾಸಕರ, ನೀವು ಕಾಂಗ್ರೆಸ್ದವ್ರು ಇದ್ರಿ, BJP ಶಾಸಕರಂತ ತಾವು ಬರಬಾರ್ದಂತ ಏನಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ ನಮ್ಮ ಶಾಸಕರು BJP ಅವ್ರ ಮುಖ್ಯಮಂತ್ರಿಗಳು ಬಳಿ ಹೋಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಬಳಿ ಹೋಗ್ತಾರೆ, ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿ ಬಳಿ ಹೋಗ್ತಾರೆ, ಅಣ್ಣಪ್ಪ ಅಂತಾರೆ, ಅವ್ರ ಕೈ ಜೋಡಿಸ್ತಾರೆ, ಏನಾರ ಮಾಡ್ತಾರೆ, ಸ್ವಲ್ಪ ಅನುದಾನ ಕೆಲಸ ಮಾಡ್ತಾರೆ. ಅದೇ ರೀತಿ ಕೆಲಸ ನೀವು ಯಾಕೆ ಮಾಡಬಾರ್ದು? ಈಗ ನೀವು ಅಧ್ಯಕ್ಷರು ಕಾಂಗ್ರೆಸ್ನವ್ರು ಇದ್ರಿ, ಪುರಸಭೆನಾಗ ಉಪಾಧ್ಯಕ್ಷರು ಕಾಂಗ್ರೆಸ್ನವ್ರು, ಬಾಡಿ ಕಾಂಗ್ರೆಸ್ ಅದ. ಯಾಕೆ ಶಾಸಕರ ಬಳಿ ಬಂದು ಸರ್ ಈಗ ನಮ್ಗೆ ಥೋಡೆ ಅನುದಾನ ಜಾಸ್ತಿ ಕೊಡ್ರಿ ಅಂತ ಯಾಕೆ ಕೇಳ್ಬಾರ್ದು? ಎಷ್ಟು ಸಲ ಬಂದಿರಿ ಹಂಗೆ? ಯಾಕೆ ತಾವುಗೇನ ಪುರಸಭೆಗೆ ಸಂಬಂಧಪಟ್ಟ ಪುರಸಭೆ ವ್ಯಾಪ್ತಿಗೆ ಇರ್ತಕ್ಕಂಥ ಜನರಿಗೆ ಅನ್ಯಾಯ ಮಾಡತ್ತಿಲ್ಲೇನು? ಕೊಟ್ಟಂಥ ಅನುದಾನ ತಮ್ಮಲ್ಲಿ ಬಂತು ಅಂದ್ರೆ ತಾವು ಸ್ವಲ್ಪ ಪುರಸಭೆ ಡೆವಲಪ್ ಮಾಡ್ಬೋದಲ್ಲ. ಖಂಡಿತವಾಗಿ ನಾವು ಬರೋದೇ ಇಲ್ಲ ಎಂಬ ರೀತಿಯಿಂದ ತಾವು ವರ್ತನೆ ಮಾಡತ್ತೀರಿ. ದಯಮಾಡಿ ಅದೇ ರೀತಿ ಮಾಡೋದು ಸರಿಯಲ್ಲ. ತಮಗೆ ನಾವು ನಮ್ಮ ಪಾರ್ಟಿ ಕಡೆಯಿಂದ ಮನವಿ ಮಾಡ್ತೇವೆ. ನಿಮ್ಗೆ ಪರ್ಸನಲಿ ಆ ರೀತಿಯಲ್ಲಿ ನಮ್ಮ ಪಾರ್ಟಿ ಕಡೆಯಿಂದ ನಿಮ್ಮ ಪುರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮನವಿ ಮಾಡ್ತೇವೆ. ನಿಮ್ಮ ಕೆಲಸಗಳಿಗೆ, ನಿಮ್ಮ ಪುರಸಭೆ ಅಭಿವೃದ್ಧಿ ಕೆಲಸ ಸಲಕ್ಕೆ ನಿಮ್ಗೆ ಸಹಕಾರ ಮಾಡ್ಲಿಕ್ಕೆ ಶಾಸಕರು 24 ಗಂಟೆ ರೆಡಿ ಇದ್ದಾರೆ. ತಮ್ಗೆ ಯಾವುದೇ ರೀತಿ ಸಹಕಾರ ಬೇಕಾದ್ರೆ ತಾವು ಬಂದು ಶಾಸಕರಲ್ಲಿ ಕೇಳ್ಬೋದು. ಈ ರೀತಿ ದ್ವೇಷದ ರಾಜಕಾರಣ ಮಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ತಾವು ಗಮನ ಕೊಡ್ರಿ ಅಂಥೇಳಿ ತಮಗೆ ಈ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೇವೆ ಸರ್. ಆಗ್ರಹ ಮಾಡ್ತೇವೆ, ಮನವಿ ಮಾಡ್ತೇವೆ. ಧನ್ಯವಾದ. ಪುರಸಭೆ ಸದಸ್ಯರು 12 ನಂಬರ್ ವಾರ್ಡ್ ಫಸ್ಟ್ ಮಾಜಿ MLA ಅವರು ಏನು ಭೀ ಗೌರ್ಮೆಂಟ್ ಕಾಮಗಾರಿಕೆ ಮಾಡ್ಲತ್ತರು. ನಾವೆಲ್ಲ ಸದಸ್ಯರು ಹೋಗಿ ಅವ್ರದ್ದು ಫಂಕ್ಷನ್ದಾಗ ಭಾಗವಹಿಸಿದೆವು. ಬಂದು ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರು ಇವ್ರು ಯಾರು ಭೀ ಹೊಂಟಿಲ್ಲ. ಮತ್ತು ಸರಿ ಲೆಟ್ರ್ ಕೊಟ್ಟರು ಭೀ ಅದಕ್ಕೆ ನೆಗ್ಲೆಕ್ಟ್ ಮಾಡೋದು. ಅಂದ್ರೆ ಅವರಿಗೆ ಅದ್ರ ಅಭಿವೃದ್ಧಿ ಮಾಡ್ಬೇಕಂತ ಅವರಿಗೆ ಇಲ್ಲ ಮನಸ್ಸಿನಾಗ. ಒಂದು ಹುನ್ಮಾಬಾದ್ಕ ಡೆವಲಪ್ಮೆಂಟ್ ಮಾಡ್ಲತ್ತಾರ ಅಂತಂದು ಅವರಿಗೆ ಎಳಿಬೇಕಂತ ವಿಚಾರ ನಡೆದದ ಅವ್ರದ್ದು. ಹೋಗ್ತಿದ್ದೆವು. ಈಗ ಭೀ ಲೆಟರ್ ಬರ್ತಾಯಿದೆ. ಬಂದದ್ರಿ, ಎಲ್ಲರಿಗೆ ಬಂದದ್ರಿ. ಮತ್ತು ಅವ್ರದ್ದು ಸಿಗ್ನೇಚರ್ ಅವನ ಇಲ್ಲ ನೋಡ್ಬೋದು ನೀವು, ಅದು ಲೆಟರ್ ತೊಗೊಂಡು ನೋಡ್ಬೋದು. ನನ್ನ
ಧನಲಕ್ಷ್ಮಿ, ಅನಿಲ್ ಘೋಡ್ಕೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.